ಹಲೋ ಪಮರ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಅಗ್ರೇನ್ ನ್ಯೂಸ್ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ಆದರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 31 ಜನವರಿ 2025 ಶುಕ್ರವಾರದಂದು ತರಕಾರಿ ದರಗಳು ವಡ್ಡಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶುರುವಾಗುತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನೆನೆಗಿಂತ ಇವತ್ತು ತರಕಾರಿ ದರಗಳು ಏರುಪೇರಾಗಿದೆ. ಸೊ ಇವತ್ತಿನ ತರಕಾರಿ ದರಗಳು ವಡ್ಡಳ್ಳಿ ಮಾರುಕಟ್ಟೆ ಈ ಥರ ಇರುತ್ತೆ. ವೈಟ್ ಬೀನ್ಸ್ 20 ರಿಂದ 28 ರೂಪಾಯಿ ಕೆ ಜಿ, ಪೆನ್ಸಿಲ್ ಬೀನ್ಸ್ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 35 ರೂಪಾಯಿ ಕೆ ಜಿ, ಆಲೂಗಡ್ಡೆ 40 ಕೆ ಜಿ ಮೂಟೆ ಬಂದು 800 ರಿಂದ 1000 ರೂಪಾಯಿ ಫಸ್ಟ್ ಕ್ವಾಲಿಟಿ ಇರೋದು. ಮುಲ್ಲಂಗಿ 10 ರಿಂದ 17 ರೂಪಾಯಿ ಕೆ ಜಿ, ಮೆಣಸಿನ್ಕಾಯಿ 20 ರಿಂದ 40 ರೂಪಾಯಿ ಕೆ ಜಿ, ಚಿಕ್ಕಡಿ 15 ರಿಂದ 20 ರೂಪಾಯಿ ಕೆ ಜಿ, ಕಾಲಿಫ್ಲವರ್ ಮೂಟೆ ಬಂದು 80 ರಿಂದ 100 ರೂಪಾಯಿ, 10 ರಿಂದ 12 ಪೀಸ್ ಇರುತ್ತೆ. ಕ್ಯಾಬೇಜ್ 50 ಕೆ ಜಿ ಮೂಟೆ ಬಂದು 300 ರಿಂದ 400 ರೂಪಾಯಿ. ಹಾಗಲಕಾಯಿ 25 ರಿಂದ ಒಳ್ಳೆ ಕ್ವಾಲಿಟಿ ಇರೋದು, ಟಾಪ್ ರೇಟ್ ಬಂದು 35 ರೂಪಾಯಿ ಕೆ ಜಿ. ಹೀರೆಕಾಯಿ 20 ರಿಂದ 30 ರೂಪಾಯಿ ಕೆ ಜಿ. ಸೋರೆಕಾಯಿ 20 ಕೆ ಜಿ ಮೂಟೆ ಬಂದು 200 ರಿಂದ 300 ರೂಪಾಯಿ. ಸೌತೆಕಾಯಿ 10 ರಿಂದ 12 ರೂಪಾಯಿ ಕೆ ಜಿ. ಫ್ರೆಂಡ್ಸ್, ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬದನೆಕಾಯಿ 10 ರಿಂದ 12 ರೂಪಾಯಿ ಕೆ ಜಿ, ಬೆಂಡೆಕಾಯಿ 20 ರೂಪಾಯಿ ಕೆ ಜಿ, ಕ್ಯಾಪ್ಸಿಕಮ್ 20 ರಿಂದ 30 ರೂಪಾಯಿ ಕೆ ಜಿ, ಅವರೆಕಾಯಿ 30 ರಿಂದ 40 ರೂಪಾಯಿ ಕೆ ಜಿ, ಅಲಸಂದೆ 30 ರಿಂದ 35 ರೂಪಾಯಿ ಕೆ ಜಿ, ಸ್ವೀಟ್ ಕಾರ್ನ್ 10 ರಿಂದ 14 ರೂಪಾಯಿ ಕೆ ಜಿ, ತೊಗರಿ 40 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 50 ರೂಪಾಯಿ ಕೆ ಜಿ, ಕುಂಬಳಕಾಯಿ 5 ರಿಂದ 10 ರೂಪಾಯಿ ಕೆ ಜಿ, ಗೆಣಸು 10 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 20 ರೂಪಾಯಿ ಕೆ ಜಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು ವಡ್ಡಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶುರುವಾಗುತ್ತಿದ್ದಾರೆ. ಸೊ ಫ್ರೆಂಡ್ಸ್, ನಿನ್ನೆಗಿಂತ ಇವತ್ತು ತರಕಾರಿ ದರಗಳು ಏರುಪೇರಾಗಿದೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರಾಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ. ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.